ನಮಸ್ಕಾರ. ನೀವು 12th ಪಾಸ್ ಮಾಡಿದೀರಾ? ಪಾಸ್ ಮಾಡಾದ್ಮೇಲಿಂದ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನಿಮ್ಗೆ ಅಕಸ್ಮಾತ್ ಬ್ಯೂಟಿ ಇಂಡಸ್ಟ್ರಿಯಲ್ಲಿ ತುಂಬಾ ಆಸಕ್ತಿ ಇದೆ ಅಂತ ಹೇಳಿದ್ರೆ ಅವಾಗ ನಿಮ್ಗೆ ವೈಡ್ ಆಪ್ಷನ್ಸ್ ಇದೆ. ಏನೇನಿದೆ? ಒಂದು, ನೀವು ಹೇರ್ ಚೂಸ್ ಮಾಡಬಹುದು. ಯು ಕ್ಯಾನ್ ಬಿಕಮ್ ಅ ಹೇರ್ ಡ್ರೆಸರ್, ನೇಲ್ ಟೆಕ್ನಿಷಿಯನ್ ಆಗ್ಬಹುದು, ಅಥವಾ ನಿಮ್ದು ಪ್ಯಾಷನ್ ಫಾರ್ ಮೇಕಪ್ ಇದ್ರೆ ಮೇಕಪ್ ಆರ್ಟಿಸ್ಟ್ ಆಗ್ಬಹುದು, ಅಥವಾ ಇಲ್ಲ ನಾನು ಅದಕ್ಕಿಂತ ಜಾಸ್ತಿ ಲೆವೆಲ್ ಅಲ್ಲಿ ಇರೋ ಅಂತದ್ದು ಡಿಪ್ಲೊಮಾ ಕೋರ್ಸ್ ಇರೋ ಅಂತ ಅದನ್ನ ಮಾಡಬೇಕು ಅಂತ ಹೇಳಿದ್ರೆ ಅವಾಗ ಬಿಗ್ ಡಿಮ್ಯಾಂಡ್ ಅಲ್ಲಿ ಇರೋದು ಬ್ಯೂಟಿ ಥೆರಪಿ ಡಿಪ್ಲೊಮಾ ಕೋರ್ಸ್. ಸೊ ನೀವು ಅದನ್ನ ಜಾಯ್ನ್ ಆಗ್ಬಹುದು. ಅದ್ರಲ್ಲಿ ನಾವು ಸಿಪ್ಟ್ಯಾಕ್ ಅಕ್ರಿಡಿಟೆಡ್ ಕೋರ್ಸ್ ನ ಕೊಡ್ತಾ ಇದ್ದೀವಿ. ಸೊ ನಿಮ್ಗೆ ಏನಾದ್ರೂ ಅದ್ರಲ್ಲಿ ಒಲವಿತ್ತು ಅಂತ ಹೇಳಿದ್ರೆ ಅದನ್ನ ತಗೋಬಹುದು. ಅದು ಬ್ಯೂಟಿ ಥೆರಪಿ ಡಿಪ್ಲೊಮಾ ಕೋರ್ಸ್ ತಗೊಂಡ್ ಆದ್ಮೇಲೆ ಇಟ್ ಇಸ್ ಅನ್ 800 hours ಕೋರ್ಸ್. ಅದನ್ನ ತಗೊಂಡ್ ಆದ್ಮೇಲೆ ನೀವು ಕ್ಲಿನಿಕ್ ಅಥವಾ ಹಾಸ್ಪಿಟಲ್ ಅಲ್ಲಿ ಅಂಡರ್ ಡರ್ಮಟಾಲಜಿಸ್ಟ್ ಅಥವಾ ಪ್ಲಾಸ್ಟಿಕ್ ಸರ್ಜನ್ ಕೆಳಗಡೆ ಕೆಲಸ ಮಾಡಬಹುದು. ಅದ್ರ ಜೊತೆಗೆ ನೀವು ಅಪ್ಗ್ರೇಡ್ ಮಾಡ್ಕೋಬಹುದು, ಲೇಸರ್ ಟೆಕ್ನಿಷಿಯನ್ ಆಗಿ ಅಥವಾ ಸೆಮಿ ಪರ್ಮನೆಂಟ್ ಮೇಕಪ್ ಆರ್ಟಿಸ್ಟ್ ಆಗಿ. ಯು ಹ್ಯಾವ್ ಲಾಟ್ ಆಫ್ ಆಪರ್ಚುನಿಟೀಸ್. ಸೊ ಯೋಚನೆ ಮಾಡಿ, ಟೈಮ್ ವೇಸ್ಟ್ ಮಾಡ್ದೇನೆ, ಇಟ್ ಹ್ಯಾಸ್ ಅ ವೆರಿ ಬಿಗ್ ಕರಿಯರ್ ಗ್ರೋತ್. ಐ ಥಿಂಕ್ ನೀವು ಆ ಕರಿಯರ್ ಗ್ರೋತ್ ನ ಆಪರ್ಚುನಿಟಿನ ಮಿಸ್ ಮಾಡ್ಕೋಬಾರ್ದು. ಕೀವಾ ಇನ್ಸ್ಟಿಟ್ಯೂಟ್ ಆಫ್ ಎಸ್ಥೆಟಿಕ್ಸ್ ಬ್ಯಾಂಗ್ಳೂರಲ್ಲೂ ಇದೆ, ದುಬೈಯಲ್ಲೂ ಇದೆ. ಸೊ ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ಆಯ್ಕೆ ಮಾಡ್ಕೊಳ್ಳಿ. ಆಮೇಲಿಂದ ಗ್ರೇಟ್ ಕರಿಯರ್ ನ ಚೂಸ್ ಮಾಡಿ. ಥ್ಯಾಂಕ್ ಯು.